ನಮಸ್ತೆ ರೈತ ಬಾಂಧವರೇ. ಸೊ ನೀವೇನು ನೋಡ್ತಾ ಇದ್ದೀರಲ್ವ, ಶೇಂಗಾ ಬಿತ್ತನೆ ಕಾರ್ಯ ಆಗಿದೆ, ಗಿಡನೂ ಹುಟ್ಟಿದ್ದಾವೆ, ಚೆನ್ನಾಗಿ ಹುಟ್ಟಿದ್ದಾವೆ. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ಟ್ಯಾಕ್ಟ್ರಿ ಬಿತ್ತನೆ ಕಾರ್ಯ ಆಗಿದೆ. ಈ ಒಂದು ಹೊಲದಲ್ಲಿ ಉತ್ತಮವಾಗಿ ಲೈನ್ ಹುಟ್ಟಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದ್ದಾವೆ ಲೈನು. ಶೇಂಗಾ ಮಾತ್ರ ಚೆನ್ನಾಗಿ ಹುಟ್ಟಿದೆ. ಆದರೆ ಈಗ ಈ ಒಂದು ಗಿಡಕ್ಕೆ ನೀರು ಬೇಕು, ಮಳೆ ಬೇಕು. ಈ ಒಂದು ಮೇಘದಲ್ಲಿ ಮೋಡ ಮಾತ್ರ ನಿಂತ್ಕೊಂತ ಇಲ್ಲ, ಮಳೆ ಬರ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ ಗಾಳಿ ಜಾಸ್ತಿ ಆಗಿದೆ. ನೋಡ್ರಿ ಎಷ್ಟು ಗಾಳಿ ಬೀಸ್ತಾ ಇದೆ, ಅಲ್ಲಿ ಎಷ್ಟು ಗಾಳಿ ಬೀಸಿದೆ ನೋಡ್ರಿ. ಆ ಕಡೆ ಮರ ಈ ಥರ ಹಿಂಗೆ ಗಾಳಿ ಬೀಸಿದರೆ ಮಳೆ ಬರಲ್ಲ. ರೈತರು ಬಿತ್ತನೆ ಕಾರ್ಯ ಮಾಡಿದ್ದಾರೆ ನೋಡಿ. ಈಗ ಸುಮಾರು ಒಂದು ತಿಂಗಳ ಕಾಲ ಬೆಳೆದಿದ್ದಾವೆ ಗಿಡ. ಏನೋ ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದ್ದಾವೆ. ಸುಮಾರು ನಾನೀಗ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಸುಮಾರು 1 ಎಕರೆಗೆ ಎಷ್ಟು ಖರ್ಚು ಬರುತ್ತೋ ಮೊದಲು ನಾನು ಅಂದಾಜು ಮೊತ್ತ ಹೇಳ್ಕೊಂಡು ಬರ್ತೇನೆ. 30,000 ರಿಂದ 40,000 ರೂಪಾಯಿ ಖರ್ಚು ಬರುತ್ತೆ ಅಂತಂದು ರೈತರು ಹೇಳ್ತಿದ್ದಾರೆ. ಏನಕ್ಕೆ ಅಷ್ಟೊಂದು ಬರುತ್ತದೆ ಅಂದರೆ, ಈಗಿನ ಮಾರ್ಕೆಟಲ್ಲಿ ಪ್ರತಿಯೊಂದೂ ಸಹಿತ ರೇಟ್ ಆಗಿದೆ. ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಲೇಬರ್ ಆಗಿರ್ಬೋದು, ಹೀಗೆ. ಸೊ ಹಾಗಾಗಿ 40,000 ರೂಪಾಯಿ 1 ಎಕರೆ ಖರ್ಚು ಬರುತ್ತೆ. ಶೇಂಗಾ ಬೆಳೆಗೆ ಮಾತ್ರ ನಾನು ಹೇಳ್ತಿರೋದು. ಬೇರೆ ಬೆಳೆಗೆಲ್ಲ ಆ ಒಂದು ಬೆಳೆಗೆ ಅನುಗುಣವಾಗಿ ಅಮೌಂಟು ವೇರಿಯೇಷನ್ ಆಗುತ್ತೆ. ಸೊ ನೋಡಿರಿ, ಮುಖ್ಯವಾಗಿ ಪ್ರಥಮ ಬಾರಿಗೆ ಹೊಲನ ಉಳುಮೆ ಮಾಡ್ಕೊಳ್ಬೇಕು. ಹೊಲ ಉಳುಮೆ ಮಾಡ್ಕೊಳ್ಳೋಕ್ಕೆ ಕನಿಷ್ಠ 3,000 ರಿಂದ 4,000 ರೂಪಾಯಿ ಖರ್ಚು ಬರುತ್ತೆ. 2 ಟೈಮ್ ಹೊಡಿಬೇಕು. ನೆಕ್ಸ್ಟು ಬೀಜ, ಗೊಬ್ಬರ. ಬೀಜಕ್ಕೆ ಸುಮಾರು 4,000 ರೂಪಾಯಿಂದ 5,000 ರೂಪಾಯಿ ಖರ್ಚು ಬರುತ್ತೆ. ನೆಕ್ಸ್ಟು ಗೊಬ್ಬರ ಬಂದರೆ ಒಂದು 3,000 ರಿಂದ 4,000 ರೂಪಾಯಿ ಅದು ಗೊಬ್ಬರದ ಖರ್ಚು ಬರುತ್ತೆ. ಮತ್ತು ಬಿತ್ತನೆ ಮಾಡೋಕ್ಕೆ ಸುಮಾರು ಒಂದು 2,000 ಖರ್ಚು ಬರುತ್ತೆ. ನೆಕ್ಸ್ಟು ಶೇಂಗಾಕ್ಕೆ ಹೇಳಿದ್ವಲ್ಲ, ಶೇಂಗಾಕ್ಕೆ ಒಂದು 4,000 ಅಂದರೆ ಇವು ದ್ವಿದಳ ಧಾನ್ಯಗಳು, ಅಕ್ಕಡಿ ಸಾಲ ಅಂತಾರಲ್ವ, ತೊಗರಿ, ಅಳಸಂದೆ ಮತ್ತು ಹುಳ್ಳಿ, ಇವುಗಳಿಗೆಲ್ಲ ಸೇರಿ ಒಂದು 1,000 ರೂಪಾಯಿ ಅಂದ್ರೂ ಇಷ್ಟಿರುತ್ತೆ. ಸೊ ಇಷ್ಟೆಲ್ಲ ಬಿತ್ತನೆ ಕಾರ್ಯ ಆದಮೇಲೆ ಎಡೆಕುಂಟೆ ಹೊಡೆಯೋಕ್ಕೆ ಒಂದು 4,000 ಖರ್ಚು ಬರುತ್ತೆ. ಎಣ್ಣೆಗಳಿಗಂತೂ ಕಳೆ ಜಾಸ್ತಿ ಬಿದ್ದರೆ ಜಾಸ್ತಿ ಖರ್ಚು ಬರುತ್ತೆ. ಕನಿಷ್ಠ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ. ಸೊ ಇಷ್ಟಿರುತ್ತೆ. ಈಗ ನೋಡಿದ್ರೆ ಮಳೆ ಮಾತ್ರ ಹೋಗ್ಬಿಟ್ಟು ಮುಗಿಲು ಮುಟ್ಟಿದೆ. ಏನಪ್ಪ ಅಂದರೆ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸೋದ್ರಿಂದ ಮಳೆ ಬರೋದಿಲ್ಲ. ಸೊ ಹಂಗಾಗಿ ರೈತರಿಗೆ 40,000 ರೂಪಾಯಿ ಖರ್ಚು ಮಾಡಿದರೆ ಕೊನೆಗೆ ಬೆಳೆ ಬಂದಾಗ 40,000 ರೂಪಾಯಿ ಸಿಗುತ್ತಾ ಇಲ್ಲ ಅನ್ನೋದು ತುಂಬ ಡೌಟಲ್ಲಿರ್ತಾರೆ. ಯಾಕಂದರೆ ಸರಿಯಾದ ಟೈಮಿಗೆ ಮಳೆ ಬರಲ್ಲ. ಮಳೆ ಬರಲಿಲ್ಲ ಅಂದರೆ ಬೆಳೆ ಆಗಲ್ಲ. ಬೆಳೆ ಆಗಲಿಲ್ಲ ಅಂದರೆ ರೈತರು ಲಾಸ್ ಆಗ್ತಾರೆ. ಮತ್ತು ಅದರಲ್ಲಿ ಜೂನ್ ಜುಲೈಗೆ ಬಿತ್ತನೆ ಕಾರ್ಯ ಮುಗಿಬೇಕಾಗಿತ್ತು. ಆದರೆ ಈಗ ನಮ್ಮ ತಾಲೂಕಲ್ಲಿ ಅಂಕಿಅಂಶಗಳ ಪ್ರಕಾರ 25% ಅಷ್ಟೇ ಬಿತ್ತನೆ ಕಾರ್ಯ ಆಗಿದೆ ಅಂತಂದು ಒಂದು ಪೇಪರ್ ನ್ಯೂಸು. ಅದರಲ್ಲಿ ಈ ಮಳೆ ಬರಲು ಲೇಟ್ ಆಗಿರೋದ್ರಿಂದ ರೈತರು ಸಹಿತ ಬಿತ್ತನೆ ಕಾರ್ಯ ಮಾಡಿಲ್ಲ. ಕೃಷಿ ಇಲಾಖೆಯಲ್ಲಿ ಶೇಂಗಾ ಬೀಜ ವಿತರಣೆ ಕುಂಠಿತಗೊಂಡಿದೆ. ಸೊ ಹಾಗಾಗಿ ಮಳೆ ಬಂದಿಲ್ಲ, ರೈತರು ಬೆಳೆ ಬಿತ್ತಿಲ್ಲ. ಇಷ್ಟಿದೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ಮುಂಬರುವಂಥ ದಿನಗಳಲ್ಲಿ ಅಗ್ರಿಕಲ್ಚರ್ ಬಗ್ಗೆ, ರೈತರ ಬಗ್ಗೆ, ಒಂದು ಕೃಷಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರ್ತೇನೆ. ರೈತರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟು ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ನನ್ನೆಲ್ಲ ರೈತ ಬಾಂಧವರಿಗೂ ಮತ್ತು ನನ್ನ ಸ್ನೇಹಿತರಿಗೂ.